ತಾರಕ್ ಸರ್ ಮತ್ತೆ ಬರ್ಬೇಕಾಗಬಹುದು, ರೆಡಿ ರೀ. ಹಾಂ, ಓಕೆ ಸರ್ ಹೇಳಾಯ್ತು, ನೋಡೋದಕ್ಕೂ ಗುಡ್ ಲುಕ್ಕಿಂಗು, ಪರ್ಫಾರ್ಮೆನ್ಸು ಸೂಪರ್ ಅಂತ. ಏನು ಹೇಳ್ತೀರಿ ಈ ಹಾಡಿನ ಬಗ್ಗೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ಹಾಗೆ ದುನಿಯಾ ವಿಜಯ್ ಸರ್ ಬಂದಿದ್ದಕ್ಕೆ ನಮಗೆ ಒಂದು ಆನೆ ಬಲ ಬಂದಂಗೆ ಆಯಿತು. ಹಾಗೆ ರಂಗನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಯರ್. ನವೀನ್ ಸರ್, ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ, ಈ ದಿನಕ್ಕೋಸ್ಕರ ತುಂಬ ದಿನಗಳಿಂದ ಕಾಯ್ತಾ ಇದ್ದೆ. ಫೈನಲಿ ಸಾಂಗ್ ಲಾಂಚ್ ಆಗಿದೆ. ಈ ಸಾಂಗ್ ಹಿಂದೆ ತುಂಬ ಜನ ಕಷ್ಟಪಟ್ಟಿದ್ದಾರೆ. ಮೊದಲನೇದಾಗಿ ಸುರಾಗ್ ಸಾಗರ್, ನಮ್ಮ ಡೈರೆಕ್ಟರು, ಹಾಗೆ ಅವ್ರ ಜೊತೆ ಸಹನಾ ಅವ್ರ ವೈಫ್, ಅವರು ಈ ಸಾಂಗ್ನ ತುಂಬ ಚೆನ್ನಾಗಿ ಕ್ಯೂರೇಟ್ ಮಾಡಿದ್ದಾರೆ. ನಕುಲ್ ಅಭ್ಯಂಕರ್ ಆಗಿರಲಿ, ಇಲ್ಲ ರ್ಯಾಪರ್ ಗುಬ್ಬಿ ಆಗಿರಲಿ, ಸೇಫ್ ಅವರಾಗಿರಲಿ, ಎಲ್ಲರೂ ಒಂದೇ ರೂಮಲ್ಲಿ ಕುತ್ಕೊಂಡು ಈ ಸಾಂಗ್ನ ಮಾಡಿರೋದು, ಎಲ್ಲ ಒಟ್ಟಿಗೆ ಒಂದು ಕೊಲಾಬ್ರೇಷನ್ ಆಗಿ ಒಂದು ಒಳ್ಳೆ ಕೊಲಾಬ್ರೇಟಿವ್ ಎಫರ್ಟ್ ಅಲ್ಲಿ ಈ ಸಾಂಗ್ನ ಮಾಡಿರೋದು. ಹಾಗೆ ತಾರಕ್ ಮಾಸ್ಟರ್ ಬಗ್ಗೆ ಹೇಳಬೇಕಂದ್ರೆ, ವಾಟ್ ಅ ವಂಡರ್ಫುಲ್ ಮ್ಯಾನ್. ಥ್ಯಾಂಕ್ ಯು ತಾರಕ್ ಮಾಸ್ಟರ್ ಫಾರ್ ಗಿವಿಂಗ್ ಅಸ್ ದಿಸ್ ಬ್ಯೂಟಿಫುಲ್ ಸಾಂಗ್. ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅವ್ರು ಹಾಕಿರೋ ಎಲ್ಲ ಸ್ಟೆಪ್ಪು ನಾವು ಮಾಡೋಕ್ಕಾಗಲಿಲ್ಲ, ಆದರೂ ಟ್ರೈ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಹಾಗೆ ಜಗ್ಗಿ ಮಾಸ್ಟರ್ ಇರ್ಬೋದು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ನೀವು ಒಂದು ಒಳ್ಳೆ ಎಫರ್ಟ್ ಹಾಕ್ಬಿಟ್ಟು ನಮ್ಮ ಹತ್ರ ಮಾಡಿಸಿದ್ದೀರಾ, ಥ್ಯಾಂಕ್ ಯು. ಹಾಗೆ ಶೈನ್ ಅವರು ನಮಗೆ ಒಂದೊಳ್ಳೆ ಬ್ರದರ್ ರೀತಿಯಲ್ಲಿ ನಿಂತ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ಥರ ನಮಗೆ ಈಗೋ ಮುಂದೆ ಬರದೇ ಇರೋ ಥರ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ರಿಷಿಕಾ ನಾಯಕ್ ಅವರು ನಮಗೆ ಒಳ್ಳೊಳ್ಳೆ ಸೀನ್ಸಲ್ಲಿ ನಮಗೆ ಕೊಲಾಬ್ರೇಟಿವ್ ಆಗಿ ಅವರು ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ನಮಗೂ ಇಂಪ್ರೂವ್ ಮಾಡೋಕೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ. ಕೊನೆಯದಾಗಿ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ರಿಷಿಕಾ, ನಿಮ್ಗೆ ಹೆಂಗೆ ಅನಿಸ್ತು ಹಾಡು? ನೀವಿದ್ದಿದ್ರೆ ಆ ಸ್ಟೆಪ್ಸ್ ಎಲ್ಲ ಓಕೆನಾ? ಅವ್ರಿಗೆ ಪ್ರಾಬ್ಲಿ ಗೊತ್ತಿತ್ತು ನನಗೆ ಮಾಡೋಕ್ಕೆ ಬರಲ್ಲ ಅಂತ, ಅದಕ್ಕೆ ಸಾಂಗಲ್ಲಿ ಹಾಕಿರಲಿಲ್ಲ. ಬಟ್ ನನ್ನ ಸೆಟಲ್ಲಿದೆ ಆ್ಯಂಡ್ ನನ್ನ ಎಫರ್ಟ್ ನೋಡಿದ್ದೀನಿ ಎಲ್ಲರದ್ದು. ರ್ಯಾಪರ್ಸ್ ಆಗಲಿ, ತಾರಕ್ ಮಾಸ್ಟರ್ ಆಗಲಿ, ನಮ್ಮ ಡೈರೆಕ್ಟರ್ ಸಹಾನಾ, ನಮ್ಮ ಆ್ಯಕ್ಟರ್, ಎಂಟೈರ್ ಡಾನ್ಸ್ ಕ್ರೂ ತುಂಬ ಎಫರ್ಟ್ ಹಾಕಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ ಈಗ ನೋಡೋಕ್ಕೆ. ನಾನು ಆಲ್ರೆಡಿ ತುಂಬ ಒಂದು 100 ಟೈಮ್ಸ್ ನೋಡಿದ್ದೀನಿ ಮುಂಚೆ, ಬಟ್ ಈ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಇನ್ನೂ ಜಾಸ್ತಿ ಖುಷಿ ಆಗ್ತಿದೆ. ಆ್ಯಂಡ್ yes, I'm very excited, I'm very happy, and thank you everyone, ದುನಿಯಾ ವಿಜಯ್ ಸರ್, ನವೀನ್ ಶಂಕರ್, ರಂಗನಾಥ್ ಸರ್, ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ. ನಮ್ಮ ಪ್ರಮೋಷನ್ ಇವತ್ತಿಂದ ಈ ಸಾಂಗ್ ಮೂಲಕ ಸ್ಟಾರ್ಟ್ ಆಗ್ತಿದೆ. ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ಬೀಯಿಂಗ್ ಹಿಯರ್ ಆ್ಯಂಡ್ ಸಪೋರ್ಟಿಂಗ್ ಆರ್ ಟೀಮ್, ಆ್ಯಂಡ್ ಟು ಎವ್ರಿಬಡಿ ಎಲ್ಸ್ ಹಿಯರ್, ಪ್ರೆಸ್, ಮೀಡಿಯಾ, ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಇದು ಪ್ರಮೋಷನ್ ತುಂಬ ಡಿಫಿಕಲ್ಟ್ ಜರ್ನಿ ಆಗೋಗಿದೆ ನಮ್ಮ ಎಲ್ಲ ಫಿಲ್ಮ್ಸಿಗೆ. ಸೊ ಐ ಹೋಪ್ ನಿಮ್ಮ ಎಲ್ಲರ ಸಪೋರ್ಟ್ ನಮ್ಮ ಜೊತೆ ಇರುತ್ತೆ ಈ ಜರ್ನಿಯಲ್ಲಿ. ಥ್ಯಾಂಕ್ ಯು. ಸರಿ, ನಿಮ್ಮ ಪಾತ್ರ, ನನ್ನ ಪಾತ್ರ ಬಗ್ಗೆನಾ? ಸೊ ಅದೇ ಈ ಫಿಲ್ಮಲ್ಲಿ ನಿದ್ರಾದೇವಿ ಪಾತ್ರದಲ್ಲಿ ಬರ್ತೀನಿ. ಇಲ್ಲ, ನಾನು ಇವರಿಬ್ರು ನಿದ್ರೆ ಮಾಡ್ತಿರ್ತಾರೆ. ನಾನು ಹಾಂ ಹೌದು, ಎಲ್ಲ ಮಲಗಿಸು ಪೂರ್ತಿ ಹೇಳೋದಿಲ್ಲ ಅವರು. ಅದೇ ಏನು ಹೇಳ್ಬೇಕಂತ ಗೊತ್ತಿಲ್ಲ ಕತೆ ಬಗ್ಗೆ. ಬಟ್ ಹಾಂ ಸರ್, ಇದು ಒಬ್ಬ ನಿದ್ದೆ ಬರ್ದಿರೋ ಹುಡುಗನ ಕತೆ ಸರ್. ಸೊ ಅವನ ಲೈಫಲ್ಲಿ ಏನೇನು ಟ್ರಾಮಾ ಆಗಿರುತ್ತೆ, ಅದರಿಂದ ಹೇಗೆ ಹೊರಗಡೆ ಬರ್ತಾನೆ ಅನ್ನೋದು ಒಂದು ಸ್ಮಾಲ್ ಲೈನು. ಈ ಸಿನಿಮಾದಲ್ಲಿ ಮೇಜರ್ ಆಗಿ ನಾನು ಲೀನ್ ಆಗಿರ್ಬೇಕಾಗಿತ್ತು, ವೆಯ್ಟ್ ಲೂಸ್ ಮಾಡಬೇಕಾಗಿತ್ತು. ಸೊ ಅದೊಂದು ಒಳ್ಳೆ ಚಾಲೆಂಜ್ ಇತ್ತು. ಹಾಗೆ ಆಕ್ಟಿಂಗ್ ಅಲ್ಲಿ ಆಗಿರ್ಲಿ, ನಾವು 2 months ಇಂದನೇ ನಾವು ರಿಹರ್ಸಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಡೈರೆಕ್ಟರ್ ಆಗಿರ್ಲಿ, ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಲಿ, ತುಂಬಾ ಸಪೋರ್ಟಿವ್ ಆಗಿ ನಮಗೆ ರಿಹರ್ಸಲ್ಗೆ ಏನೇನು ಬೇಕು ಎಲ್ಲ ಮಾಡಿಸಿದ್ದಾರೆ. ಸೊ ಏನ್ ಕೊಟ್ರು ಮಾಡ್ತೀವಿ ಸರ್, ಬಂದಿರೋದು ಮಾಡೋಣ ಅಂತೆಲ್ಲ. ಬೋತ್ ಆಫ್ ಅವರ್ ಲೈನ್ಸ್ ಆರ್ ವೆರಿ ಡಿಫ್ರೆಂಟ್ ಮೇಡಮ್. ಅವ್ರದೇ ಲೈನ್ ಇದೆ, ನಮ್ದು ಡೆಫಿನೆಟ್ಲಿ. ಅಂದ್ರೆ ನಾವು ಎಲ್ಲ ಹಂತದಲ್ಲೂ ನಾವು ಫೈಟ್ ಮಾಡ್ಕೊಂಡೇ ಬಂದಿದ್ವಿ ಮೇಡಮ್. ಪ್ರೊಡ್ಯೂಸರ್ ಜೊತೆ ಆಗಿರ್ಲಿ, ಡೈರೆಕ್ಟರ್ ಜೊತೆ ಆಗಿರ್ಲಿ, ಕೊರಿಯೋಗ್ರಾಫರ್ ಅವ್ರ ಜೊತೆ ಆಗಿರ್ಲಿ, ಎಲ್ಲರ ಹತ್ರನೂ ಫೈಟ್ ಮಾಡ್ಕೊಂಡೇ ಬಂದಿದ್ದೀವಿ. ಸೊ ಇವಾಗ ಕಂಟೆಂಟ್ ನಿಮ್ ಮುಂದೆ ಬಂದಿದೆ. ಕನ್ನಡ ಜನತೆ ಕೈ ಹಿಡಿಯೋದು ಎಲ್ಲ ನಿಮ್ಗೆ ಬಿಟ್ಟಿದ್ದು ಮೇಡಮ್.
ಈ ಫಿಲ್ಮ್ಗೆ ಒಂದು 10 kg ಲೂಸ್ ಮಾಡಬೇಕಾಗಿತ್ತು. ಸೊ ಇದು ಒಬ್ಬ ಇನ್ಸಾಮ್ನಿಯಾಕ್ ಆಗಿರೋದ್ರಿಂದ, ಅವ್ನು ನಿದ್ದೆ ಬರ್ದಿರೋದ್ರಿಂದ, ಹಾಗೆ ಒಂದು ಕ್ರಿಕೆಟ್ ಕೋಚ್ ಕ್ಯಾರೆಕ್ಟರ್ ಇದು. ಸೊ ಅದರಿಂದ ನಾನು ಒಂದು 10 kg ಲೂಸ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ಶೂಟ್ ಮಾಡಿದ್ವಿ ಮೇಡಮ್. ಆ್ಯಂಡ್ ಆಲ್ಸೋ ಲೈಕ್ ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ವಿ ಹ್ಯಾಡ್ ಟು ರಿಯಲಿ ಗೆಟ್ ಇನ್ ಟು ದ ಸ್ಕಿನ್ ಆಫ್ ದ ಕ್ಯಾರೆಕ್ಟರ್. ಸೊ ನಾನು ಮತ್ತೆ ನಮ್ಮ ಡೈರೆಕ್ಟರ್ ಇಬ್ರು ಒಟ್ಟಿಗೆ ಕುತ್ಕೊಂಡು ರಿಹರ್ಸಲ್ಸ್ ಮಾಡಿ, ಹೀರೋನವ್ರ ಜೊತೆನೂ ರಿಹರ್ಸಲ್ ಮಾಡಿ, ಹಾಗೆ ಶೈನ್ ಅವ್ರ ಜೊತೆನೂ ರಿಹರ್ಸಲ್ ಮಾಡಿ ಒಂದು ಒಳ್ಳೆ ಫನ್ ಎಕ್ಸ್ಪೀರಿಯನ್ಸ್ ಇತ್ತು ಮೇಡಮ್. ಆಕ್ಟಿಂಗ್ ಬೇಸಿಕಲಿ ನಾನು ಬಾಂಬೆಯಲ್ಲಿ ಅನುಪಮ್ ಖೇರಲ್ಲಿ ನನ್ನ ಡಿಪ್ಲೊಮಾನ ಮುಗಿಸ್ದೆ. ಸೊ ಅದಾದ ನಂತರ ಜೋಸೆಫ್ ನೀನಾಸಮ್ ಅಂತ ಅವ್ರ ಹತ್ರನೂ ಒಂದು ಕ್ಲಾಸಸ್ ಎಲ್ಲ ತಗೊಂಡು, ಅದಾದ ನಂತರ ಸುರಾಗ್ ಅವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಒಂದೇ ಲೈನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.